ಅವನ ಕಷ್ಟದಲ್ಲಿದ್ದ ಎಲ್ಲೆಲ್ಲಿ ಸೈನ್ ಹಾಕೊಂಡ್ರು ಅಲ್ಲೆಲ್ಲ ಹಾಕ್ತಾನೆ ದುಡ್ಡು ಬೇಕಾಗಿತ್ತು ಅಂತ. ಏನ್ ಮಾಡಿದಾರಿ ನಿಮ್ಮ ದುಡ್ಡೆಲ್ಲ ಇಸ್ಪಿಟಾಡ್ ಕಳೆದ್ನೇನ್ರಿ? ಹಂಗೆ ಇರ್ಬೇಕದು. ದಂಡಕ್ಕೆ ದ್ರೋಹಕ್ಕೆ ಹೋಗ್ಬಿಟ್ಟಿದೆ ನೋಡಿ. ಏನ್ ಪ್ರಾಪರ್ಟಿ ಏನು ಎಂತದೇ ಸಣ್ಣ ಪ್ರಾಪರ್ಟಿ ಏನ್ರಿ? ಮಲ್ಲೇಶ್ವರ ಅಂದ್ರೆ ಇವತ್ತು 3 ಕೋಟಿ ಆಯ್ತು. ನಿಮ್ದೆಷ್ಟು ಟೋಟಲ್ ಸಬ್ಸಿಕ್ವೆಂಟ್ ಅದೆಲ್ಲ ಕತೆ ಕೇಳ್ಬೇಡಿ, ಒಂದ್ ಫಿಗರ್ ಹೇಳಿ, ಅವ್ರ ಹತ್ರ ಹೇಳಿ ಕೊಡಿಸ್ತೀನಿ. ಕ್ಲೋಸ್ ಆಯ್ತು ಅಷ್ಟೇ. ಅವೆಲ್ಲ ಕತೆ ಬೇಡ. ಯಾವ್ದೋ ಸ್ಟಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ. ಇನ್ನೇನು ಮುಂದ್ಗಡೆ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ. ಇದೇನ್ ಅಗ್ರಿಮೆಂಟ್ ಅಲ್ಲ ಶರ ಬರೆಯಕ್ಕೆ. ಬರೀ ಅಂದ್ರೆ ಬರಿತೀನಿ. ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಯು ಕಾಂಟ್ ಆಲ್ಟರ್ ಇಟ್. ಒಳ್ಳೆ ಚೆನ್ನಾಗಾಯ್ತಲ್ಲ, ಇಲ್ದ ನಿಮ್ ಸೂಟ್ ಸಪರೇಟ್ ಹಾಕು ಅಂತ ಹೇಳ್ಬಿಟ್ಟು ಇದನ್ನ ಅಪೀಲ್ ಕ್ಲೋಸ್ ಮಾಡ್ತೀನಿ. ಅವಾಗ ಪ್ರೊನೋಟಲ್ ನಾಕಾಣಿ ಬರೋದಿಲ್ಲ. ನಿಮ್ಮೊಂದು ದುರಾಸೆ ಪಟ್ಕೊಂಡೆಲ್ಲ ತಗೊಂಡಿದ್ದಾನೆ. In the registered mortgage, you can't alter anything. Subsequently, if you want to have the same as the security, there must be another document. Where is that document? No other document. Pronote pitbudi. Elide shana, nim pronote kodi kade. It is not part of any document in before the trial court. That cannot be subject matter in this suit at all. You can't have a defense like that. ಸ್ವಲ್ಪ ತಡಿಯಪ್ಪ, ಕೌಂಟರ್ ಕ್ಲೈಮ್ ಬೇಕಾಗಿಲ್ಲ. ಅವ್ರ ಸೆಕ್ಯೂರಿಟಿ ಅಂತ ಇದಾರ್ರಿ, ಕೌಂಟರ್ ಕ್ಲೈಮ್ ಅಲ್ಲ. ಎಲ್ಲಿದೆ ಶರ? ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್. ಎಲ್ಲಿದೆ? ಎಲ್ಲಿದೆ ರೀ? ಕೂಡ ಕಡೆಗೆ ಎಕ್ಸಿಬಿಟ್ D7. ಬೇರೆ ದಿ ಸಿಗ್ನೇಚರ್ ಆಫ್ ಶಾರದಾ ಬಾಯಿನೇ ಇಲ್ಲ, ತಿಮ್ಮಣ್ಣ ಮೊದ್ಲೇ ಇಲ್ಲ. ಸುಮ್ಮನೆ ನೋಡಿ, ಅವೆಲ್ಲ ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ ಅಷ್ಟೇನೆ. ಎಲ್ಲಿದೆ? ವೆರಿ ದಿ ಸಿಗ್ನೇಚರ್ ಆನ್ ದಿ ಫಸ್ಟ್ ಪೇಜ್. ಯಾವ್ದೋ ಸ್ಟಾಂಪ್ ಪೇಪರ್ ಮೇಲೆ ಸೈನ್ ತಗೊಂಡ್ಬಿಟ್ಟು ಅವೆಲ್ಲ ಕತೆ ಬೇಡ. ಯಾವ್ದೋ ಸ್ಟಾಂಪ್ ಪೇಪರ್ ಮೇಲೆ ಒಂದೆಲ್ಲ ಸೈನ್ ತಗೊಂಡ್ಬಿಟ್ಟು ಅದನ್ನ ಎಲ್ಲ ಮೋಸ ಮಾಡಿದಿರಿ. ಶರ ಅಲ್ಲ ಇವ್ರೆ, ಶರ ಬಿಟ್ಬಿಡಿ. ನೀವು ಅಗ್ರಿಮೆಂಟ್ ಅಲ್ಲಿ ಏನಂತ ಬರ್ದಿದ್ದೀರಿ? ವೆರಿ ದಿ ಸಿಗ್ನೇಚರ್, ಅದೆಲ್ಲ ಬಿಟ್ಬಿಡಿ. ಎಲ್ಲಿದೆ? ವೆರಿ ದಿ ಶರ ಇದ? How can there be a shara on an agreement, on a pronote? Metal alteration ಅಲ್ವಾ? pronote ಅಲ್ಲಿ ಶರ ಬರ್ಸಿದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ. ಪ್ರೊನೋಟ್ಗೆ ಇನ್ನೇನು ಮುಂದ್ಗಡೆ ಕಾಲಂ ಬಿಟ್ಬಿಟ್ರೆ ಹಿಂದೆ ಬರೆಯುವಂತ ಪದ್ಧತಿ ಇಲ್ಲ. ಇದೇನ್ ಅಗ್ರಿಮೆಂಟ್ ಅಲ್ಲ ಶರ ಬರೆಯಕ್ಕೆ. ಬರೀ ಅಂದ್ರೆ ಬರಿತೀನಿ. ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಯು ಕಾಂಟ್ ಆಲ್ಟರ್ ಇಟ್. ನಥಿಂಗ್ ಡೂಯಿಂಗ್. ಅವೆಲ್ಲ ನಾವು ಬರಿತೀವಿ. ಅವ್ನು ತಗೊಳ್ದೇ ಇದ್ರೆ ಒಳ್ಳೆ ಚೆನ್ನಾಗಾಯ್ತಲ್ಲ, ಕೋರ್ಟ್ ಮುಂದಿದೆಯಲ್ಲ. ಎಲ್ಲ ಮೆಟೀರಿಯಲ್ ಆಲ್ಟ್ರೇಷನ್ ಹೋಯ್ತು, ಪರ್ಸೆ ಹೊಟ್ಟೋಯ್ತು. ಏನ್ ಕೊಡ್ತೀರಿ ಅವ್ರೆ? ಪ್ರಾಪರ್ಟಿ ನಿಮ್ದು. ನಾಳೆ ಬೆಳಗ್ಗೆ ನೀವೇನ್ ಬೇಕೋ ಮಾಡ್ಕೊಳ್ಳಿ, ನೀವೇ ಇದ್ದೀರಿ. ಹೊರಗಡೆ ಗಿರ್ಗಡೆ ಮಾಡ್ಬೇಕು ಅಂದ್ರೆ ತಾಪತ್ರಯ. ಟೈಟಲ್ ಡೀಡ್ಸ್ ಎಲ್ಲ ಅವ್ರ ಹತ್ರ ಇದೆ. ಅದನ್ನ ಡಿಸ್ಚಾರ್ಜ್ ಮಾಡ್ಬೇಕು, ಎಲ್ಲ ಕೊಡ್ಬೇಕು. ಅವ್ರು 6 ಲಕ್ಷ ರೂಪಾಯಿ ಕೇಳ್ತಾರೆ, 5 ಲಕ್ಷ ರೂಪಾಯಿ ಕೊಡಿ, ಕ್ಲೋಸ್ ಮಾಡಿಸ್ತೀನಿ. ಒಳ್ಳೆ ಚೆನ್ನಾಗಾಯ್ತಾ? ಲೇಡಿ ಆದ್ರೆ ಇಸ್ಕೊಳ್ಳೋವಾಗ ದುಡ್ಡು ಚೆನ್ನಾಗಿತ್ತ? 3 ಕೋಟಿ ಬಾಳ ಬೆಲೆಗೆ 5 ಲಕ್ಷ ರೂಪಾಯಿ ಕೊಡಕ್ ಆಗಲ್ವಾ ಅವ್ರ ಕೈನಲ್ಲಿ? ಈಗ 45,000 ರೂಪಾಯಿ ಪ್ರಕಾರ ಇಂಟ್ರೆಸ್ಟ್ ಆಗಿರುತ್ತೆ. 45,000 ರೂಪಾಯಿ ಅವ್ರು ಡೆಪಾಸಿಟ್ ಮಾಡಿದ್ರೆ ಅದನ್ನ ಮೈನಸ್ ಮಾಡೋಣ. ಅದನ್ನ ನೀವೇ ವಾಪಸ್ ತಗೊಳ್ಳಿ. ಡೆಪಾಸಿಟ್ ಮಾಡಿರೋ ಅಮೌಂಟ್ ನ 5 ಲಕ್ಷ ರೂಪಾಯಿ ಅವ್ರಿಗೆ ಕೊಡಿ. ನಾಳೆ ಬೆಳಗ್ಗೆ ದಾವ ಕ್ಲೋಸ್. ಮಧ್ಯಾಹ್ನ ಮಾತಾಡ್ ಕರೆಸ್ರಿ. ನೀವ್ ಚೆನ್ನಾಗಿ ಹೇಳಿದ್ರಿ. ಇಂಥ ಚಾನ್ಸ್ ಯಾರಿಗೆ ಸಿಕ್ಕುತ್ತೆ? ಇದರಲ್ಲೆಲ್ಲ ಇನ್ನೇನು ಉಳ್ಕೊಳ್ಳುತ್ತೆ ಇವ್ರೆ? ಈಗಲೇ ಮಾತಾಡಿ ಹೇಳಿ. ಇಲ್ದ ನನ್ಗೇನಾಗಬೇಕು? ಟೈಮ್ ಮುಗ್ದೋಗಿದೆ ಈಗ. ಹೌದು, ನಾವೇನ್ ಮಾಡಕ್ಕಾಗತ್ತೆ? ನೀವು ದಾವ ಹಾಕಿದ್ರೆ ಅವತ್ತು ಬರ್ತಾ ಇತ್ತು. ಇದನ್ನೇ ಅಟ್ಯಾಚ್ಮೆಂಟ್ ಕೇಳಿದ್ರೆ ಮುಗೀತು. ಸಿಂಪಲ್ ಮಾರ್ಟ್ಗೇಜರ್ ಬರೀ ಟೈಟಲ್ ಡೀಡ್ಸ್ ಇರುತ್ತೆ. ABJ would work out. That's only act as a security, nothing more. Attachment before judgment would have been there. Even now you can file if the limitation is there. You cannot file the suit now because the mere promissory note ಅಂತಂದ್ರೆ 3 ವರ್ಷಕ್ಕೆ ಮುಗ್ದೋಯ್ತು. ಮಾರ್ಟ್ಗೇಜ್ ಸೂಟ್ ಅಂತ ಇಟ್ಕೊಂಡ್ರೆ 12 ವರ್ಷ ಇರುತ್ತೆ ಅಂತ ದುರಾಸೆ ನಿಮ್ದು. ಏನ್ ಮಾಡ್ತೀರಿ? ಅದಕ್ಕೆ ಮುಂಚೆ ಏನು ಹೇಳಿದ್ರಲ್ಲ, ರೆಸ್ಪೆಕ್ಟ್ ಬೇಡಪ್ಪ. ಕಾನೂನು ಏನಿದೆಯೋ ಅದನ್ನ ಬರೆಯೋಣ. ನೀವು ಸರಿ. ವೆರಿ ಶಾರದಾ ಬೈ, ಗೆಟರ್ ಬೈ ಆಫ್ಟರ್ನೂನ್. ಅಲ್ಲ ಇವ್ರೆ, ನೀವು 45,000 ರೂಪಾಯಿಗೆ ಅವತ್ತಿಂದ ಇಂಟ್ರೆಸ್ಟ್ ಪ್ರಕಾರ ಕೊಟ್ರೆ ಎಷ್ಟೊತ್ತಾಗುತ್ತೆ? ವಾಟ್ ಇಸ್ ದಿ ಡೇಟ್ ಆಫ್ ದಿ ಸೂಟ್? 20 ವರ್ಷ ಆಗಿದೆ. ಎಷ್ಟು % ಇಂಟ್ರೆಸ್ಟ್ ಆರ್ಡರ್ ಮಾಡಿದಾರ್ರಿ?
ಯಾವತ್ ಮಾಡಿದ್ರಿ ಹೇಳಿ? ಅವ್ರು ತಗೊಂಡ್ಬಿಡಕ್ ಹೇಳ್ಬಿಡ್ಬೇಕಾಗಿತ್ತು ನೀವು. ಅಲ್ಲ, ಅವ್ರು ತಗೊಂಡ್ಬಿಡಕ್ ಹೇಳ್ಬಿಡ್ಬೇಕಾಗಿತ್ತು, ಅವ್ರಿಗೆ ಕೊಟ್ಬಿಡ್ಬೇಕಾಗಿತ್ತು. ಅವಾಗ ಇಂಟ್ರೆಸ್ಟ್ ಹೋಗ್ತಿರ್ಲಿಲ್ಲ. ಯಾವಾಗ ಪ್ರೊಡ್ಯೂಸ್ ಮಾಡಿದ್ರಿ? ಯಾವಾಗ ಡೆಪಾಸಿಟ್ ಮಾಡಿದ್ರಿ? 16/9. Why did you not apply for return of the money immediately? ನೀವ್ಯಾಕೆ ಕಂಟೆಸ್ಟ್ ಮಾಡ್ಬೇಕು? ತಗೋಬೇಕಾಗಿತ್ತು. ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡಿದ್ಮೇಲೆ ನಾನು ಯಾಕೆ ಇಂಟ್ರೆಸ್ಟ್ ಕೊಡ್ಬೇಕು? ಕೋರ್ಟ್ ನಲ್ಲಿ ಡೆಪಾಸಿಟ್ ಮಾಡ್ಬಿಟ್ಮೇಲೆ ಮಾರ್ಟ್ಗೇಜ್ ಮನಿನ ನಾನು ಯಾಕೆ ಇಂಟ್ರೆಸ್ಟ್ ಕೊಡ್ಬೇಕು? ಅಲ್ಲಿ ತನಕಕ್ಕೆ ಏನಾಗಿತ್ತು? ಯಾವತ್ತು ಒರಿಜಿನಲ್ ಡೀಡ್ ಆಫ್ ಮಾರ್ಟ್ಗೇಜ್ 85 to 92 ಎಷ್ಟಿರುತ್ತೋ, 2002 ಎಷ್ಟಿರುತ್ತೋ ಅಷ್ಟೇ. ಎಷ್ಟು? 45,000 10,000. 85ರಿಂದ 92ವರೆಗೂ ಏನು ಸಿಂಪಲ್ ಮಾರ್ಟ್ಗೇಜ್ ಇರೋದು? ಡೆಪಾಸಿಟ್ ಆಫ್ ಟೈಟಲ್ ಡೀಡ್ಸ್. ಮಾರ್ಟ್ಗೇಜ್ ಮನಿಗೆ ಇಂಟ್ರೆಸ್ಟ್ ಯಾರು ಕೊಡ್ತಾರೆ? ಯೂಸುಫ್ರೆಕ್ಚರ್ನ ಪೊಸಿಷನ್ ಕೊಟ್ಟಿದ್ರ? ಇಲ್ವಲ್ಲ. ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ. 85ರಿಂದ 2002 ಅಂದ್ರೆ 17 ವರ್ಷ. 45,000 ಇಂಟು 17 ವರ್ಷ ಇಂಟು 24 ಡಿವೈಡೆಡ್ ಬೈ 12 ಕೊಡ್ಬೇಕಲ್ಲ. ಮತ್ತೆ 1,53,000 ರೂಪಾಯಿ ಇಂಟ್ರೆಸ್ಟೇ ಕೊಡ್ಬೇಕು. 1,53,000 ರೂಪಾಯಿ ದಾವ ತನಕ ಇಂಟ್ರೆಸ್ಟ್ ಕೊಡ್ಬೇಕು. ದೆನ್ ಓನ್ಲಿ ಯು ಕ್ಯಾನ್ ಸೀಕ್ ರಿಡಂಪ್ಷನ್. ಆ 1,53,000 ರೂಪಾಯಿ ಇದುವರೆಗೆ ತನಕ ಕೊಟ್ಟಿಲ್ಲ. ಯಾರು ಡಿಕ್ರಿ ಮಾಡಿದವರು? ಯೂಸುಫ್ರೆಕ್ಚರ್ ಮಾರ್ಟ್ಗೇಜ್ ಮಾಡ್ದಂಗೆ ಡಿಕ್ರಿ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಅರ್ಥ ಆಯ್ತೋ ಇಲ್ವೋ? ಏನ್ ಅರ್ಥ ಆಯ್ತು ಹೇಳಿ? ಹಂಗಲ್ಲ ಇವ್ರೆ, ಡೀಡ್ ಆಫ್ ಸಿಂಪಲ್ ಮಾರ್ಟ್ಗೇಜು ಅಂದ್ರೆ ಟೈಟಲ್ ಡೀಡ್ಸ್ ನ ಆಧಾರ ಇಟ್ಟು ಸಾಲ ತಗೊಂಡಿದ್ದೀರಿ. 45,000 ರೂಪಾಯಿ ಸಾಲಕ್ಕೆ 85ನೇ ಇಸ್ವಿನಲ್ಲಿ ತಗೊಂಡು ಅದನ್ನ ತೀರ್ಸಕ್ ಆಗ್ದಲ್ನೆ ನಾನು ಇವಾಗ ರೆಡಿ ಇದ್ದೀನಿ, ತೀರಿಸ್ತೀನಿ, ಜಾಗ ನನ್ಗೆ ವಾಪಸ್ ಕೊಡ್ಸ್ಬಿಡಿ ನಮ್ ಟೈಟಲ್ ಡೀಡ್ಸ್ ಅಂತ ನೀವು ದಾವ ಹಾಕಿದಿರಿ. 45,000ಕ್ಕೆ 85ನೇ ಇಸ್ವಿಯಿಂದ 2002ವರೆಗೂ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇತ್ತು ಅದಷ್ಟನ್ನು ಡೆಪಾಸಿಟ್ ಮಾಡಿದ್ರೆ ಮಾತ್ರ ರಿಡಂಪ್ಷನ್ ಆಫ್ ಮಾರ್ಟ್ಗೇಜ್ ಆಗೋದು, ಇಲ್ದರೆ ಆಗಲ್ಲ. ಅರ್ಥ ಐತೆ? ಅದು ಪ್ಲಸ್ ದಾವಾ ನಡೆದಾಗಿಂದ ಇಲ್ಲಿವರೆಗೂ ಅದ್ರಲ್ಲಿ ಡೆಪಾಸಿಟ್ ಮಾಡಿದ್ದಾರೆ 45,000 ರೂಪಾಯಿ. ಅಲ್ಲಿಂದ ಆಚೆಗೆ ಇಂಟ್ರೆಸ್ಟ್ ಅಷ್ಟು ಖರ್ಚಾಗಲ್ಲ ಡೆಪಾಸಿಟ್ ಮಾಡೋ ತನಕ. 16/9/2002ವರೆಗೂ 45,000 ಪ್ಲಸ್ ಇಂಟ್ರೆಸ್ಟ್ ಅಟ್ ದಿ ರೇಟ್ ಆಫ್ 2% ಪರ್ ಮಂತ್ ಫಾರ್ 17 ಇಯರ್ಸ್ ಕೊಟ್ಟು ಅದಾದ್ಮೇಲೆ 45,000 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಿದಿರಿ. ಅದನ್ನ ಮೈನಸ್ ಮಾಡ್ರೆ 45,000 ರೂಪಾಯಿ. ಮಿಕ್ಕಿದ ಹಣಕ್ಕೆ ಯಾರು ಇಂಟ್ರೆಸ್ಟ್ ಕೊಡ್ತಾರೆ? ಇನ್ನ ಜಾಸ್ತಿ ಆಗುತ್ತೆ 5 ಲಕ್ಷಕ್ಕಿಂತ. ಆ ನಿಮ್ಮ ಎಲ್ಲ ಕಂಟೆನ್ಷನ್ ಒಪ್ಪಿದ್ರು ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದನ್ನ ಕಟ್ಟಿ ನನಗೇನಾಗಬೇಕು? 12 ಲಕ್ಷ ರೂಪಾಯಿ ತನಕ ಬಂದು ಕೂತ್ಕೊಳ್ಳುತ್ತೆ. ಮಧ್ಯಾಹ್ನ ಬಂದ್ರೆ ಉಂಟು, ಇಲ್ದ್ರೆ ನಾನು ಆ ಅಮೌಂಟ್ಗೆ ಡಿಕ್ರಿ ಮಾಡಿ ಕ್ಲೋಸ್ ಮಾಡ್ತೀನಿ. ನಿಮ್ ಸೂಟನ್ನೇ ಅಲೋ ಮಾಡ್ತೀನಿ. 12 ಲಕ್ಷ ರೂಪಾಯಿ ಕೊಡು ಅಂತ ಬರೀತೀನಿ. ಮಾತಾಡಿ ಅಷ್ಟೇನೆ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಮಧ್ಯಾಹ್ನಕ್ಕೆ ಮಾಡಿಫೈ ಮಾಡಿ ಬರೀತೀನಿ, ನೀವು ತಗೊಳ್ಳಿ ಅಷ್ಟು ದುಡ್ಡು ಕೊಟ್ಬಿಟ್ಟು. ಅದು ಕೊಟ್ರೆ ಅಷ್ಟೊಂದು ಬರುತ್ತೆ. ಅವಾಗ ಅದ್ರ ಬದಲು ಅವ್ರು ಅರ್ಧ ಕೇಳ್ತಾ ಇದ್ದಾರೆ. ಎಸ್ ಮಿಸ್ಟರ್ ಕೃಷ್ಣಮೂರ್ತಿ.